ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತೊಂದು ಹೊಸ ರೀತಿಯ ಬ್ರೈಡಲ್ ಕ್ರೋಶೆ ಕುಚ್ಚು ಡಿಸೈನ್ ಅನ್ನೋದು ತೋರಿಸ್ತಾ ಇದ್ದೀನಿ. ಇನ್ನೇನು ಮದುವೆ ಸೀಸನ್ ಹತ್ರ ಬಂತು. ಮದುವೆ ಸೀರೆಗಳಿಗೆ ತುಂಬ ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ ಹುಡುಕ್ತಾ ಇದ್ದರೆ ಸೊ ಖಂಡಿತವಾಗ್ಲೂ ಈ ಡಿಸೈನ್ನ ಒಮ್ಮೆ ಟ್ರೈ ಮಾಡಿ. ಹಾಕೋದು ತುಂಬ ಈಸಿ, ಬಟ್ ಡಿಫ್ರೆಂಟ್ ಆಗಿ ಲುಕ್ ಅನ್ನೋದು ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ನೋಟಿಫಿಕೇಷನ್ ವಿಡಿಯೋ ಅನ್ನೋದು ಫಸ್ಟು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಈ ಡಿಸೈನ್ಗೆ ಫಸ್ಟು ಮೇನಾಗಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ರಿಂಗ್ ಬೀಡ್ಸನ್ನ ತೊಗೊಂಡಿದ್ದೀನಿ, ಹಾಗೆ ಫ್ಲವರ್ ಬೀಡ್ಸು, ಗೋಲ್ಡ್ ಕಲರು ರೌಂಡ್ ಶೇಪ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಒಂದು ರೀತಿ ಬೀಡ್ಸ್ ಕೂಡ ಹೋಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ 2 ಕಲರು ದಾರ, 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ಬಳಸೋದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ನಿಮಗೆ 10 ಅಥವಾ 11 ಕೂಡ ನಡೆಯುತ್ತೆ. ನೋಡ್ಕೊಂಡು ತೊಗೊಳ್ಳಿ ನಿಮಗೆ ಯಾವುದಿರುತ್ತೆ ಅಂತ. ಫಸ್ಟ್ ನೋಡಿ, ಫಸ್ಟ್ ನಾನು ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ. ಬಟ್ ನ್ಯೂ ಡಿಸೈನು ತುಂಬಾ ಚೆನ್ನಾಗಿದೆ, ಒಂದ್ಸತಿ ಟ್ರೈ ಮಾಡಿ. ಇದು ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ನ ಪಲ್ಲುಗೆ ಹಾಕಿ ದಾರನ ಎಳ್ಕೊಂಡು ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಯಾವಾಗಲೂ 2 ಲಾಕ್ ಹಾಕ್ತೀವಲ್ಲ, ಆ ಥರ 2 ಲಾಕನ್ನು ಹಾಕ್ಕೊಳ್ಳಿ. ಫಸ್ಟು 2 ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ ಹಾಕ್ಕೋಬೇಕು. 4 ಚೈನ್ನ ಹಾಕಿ ಈ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 1, 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕ್ಕೊಂಬಿಟ್ಟು ಈ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಳ್ಳೋಣ. ಸಾರಿ, ಬಟ್ ಇಲ್ಲಿ ಕೂಡ ನಾನು ಡಬಲ್ ಲಾಕನ್ನು ಮಾಡ್ಕೊತೀನಿ. ಇಲ್ಲಿನ 4 ಚೈನ್ ಹಾಕಿ ಸಿಂಗಲ್ ಲಾಕ್ ಹಾಕಿದ್ವಲ್ವ, ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ಗೆ ಡಬಲ್ ಲಾಕ್ ಮಾಡಿದ್ದೀನಿ. ಆಮೇಲೆ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಬಿಟ್ಟು ಈ 2 ಚೈನು ಕೂಡ ನಾನಿಲ್ಲಿ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕೂಡ 4 ಚೈನ್ ಹಾಕಿ ಡಬಲ್ ಲಾಕ್ ಹಾಕಿದ್ದೆ. ಈಗ 2 ಚೈನ್ಗಳಾಗಿ ಇದು ಕೂಡ ಡಬಲ್ ಲಾಕ್ ಮಾಡಿದ್ದೀನಿ. ಡಬಲ್ ಲಾಕನ್ನು ಹಾಕಿದ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಈಗ ಗೋಲ್ಡ್ ಕಲರು ಫ್ಲವರ್ ಬೀಡ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಬೀಡ್ಸನ್ನು ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸೊ ಬೀಡ್ ಲಾಕನ್ನು ಹಾಕಿದ ಮೇಲೆ ನೋಡಿ, ಈ ಬೀಡ್ ಎಲ್ಲಿಗೆ ರೀಚ್ ಆಗ್ತದೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಬೀಡ್ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಬೀಡ್ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5, 6 ಚೈನ ಹಾಕೋಬೇಕು. 6 ಚೈನ ಹಾಕಿ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲೇನು ಫಸ್ಟು 2 ಚೈನ್ ಹಾಕಿ ಡಬಲ್ ಲಾಕ್ ಮಾಡಿದ್ದೀವಲ್ವ, ಈ ಡಬಲ್ ಲಾಕ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ರಿವರ್ಸಲ್ಲಿ ಈ ಥ್ರೆಡನ್ನು ಮೇಲೆ ಹಾಕಿರುವಂಥ 6 ಚೈನ್ನ ರಿವರ್ಸಲ್ಲಿ ಎಳ್ಕೋಬೇಕು. ಬೇಕಿದ್ರೆ ನೀವು ಸ್ಯಾರಿನ ಟರ್ನ್ ಮಾಡ್ಕೊಂಡಾದರೂ ಲಾಕ್ ಮಾಡ್ಕೊಳ್ಳಿ. ಸೊ 6 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ನಾವು 2 ಚೈನ್ ಹಾಕಿದ್ದೀವಲ್ವ, ಮತ್ತೆ 2 ಚೈನ್ ಮೇಲೆ 2 ಚೈನ್ನ ಹಾಕ್ಕೋಬೇಕು. ಮತ್ತೆ ಥ್ರೆಡನ್ನು ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲೇ ನಾವು 4 ಚೈನ್ ಡಬಲ್ ಲಾಕ್ ಮಾಡಿದ್ದೀವಲ್ವ, ಈ ಡಬಲ್ ಲಾಕಲ್ಲಿ ನೀಡಲ್ನ ಹಾಕಿ ಮೇಲೆ ಹಾಕಿರುವಂಥ 2 ಚೈನ್ನ ಮತ್ತೆ ಈ ರೀತಿ ರಿವರ್ಸಲ್ಲಿ ಎಳ್ಕೊಂಡು ಸ್ವಲ್ಪ ಈ ಥರ ಎಳ್ಕೊಳ್ಳಿ. ಗ್ರಿಪ್ಪಾಗಿ 2 ಚೈನ್ ಅನ್ನೋದು ಕೂಡುತ್ತೆ. ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಮಾಡ್ಕೊಂಡ್ಬಿಟ್ಟು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಇಲ್ಲಿ ನಾವು 6 ಚೈನ್ ಹಾಕ್ಕೊಂಡು ಬಂದು ಲಾಕ್ ಮಾಡಿದ್ವಲ್ವ, ಬೀಡ್ ಬ್ಯಾಕ್ ಸೈಡಲ್ಲಿ ಏನು 6 ಚೈನ್ ಏನಿದೆ ಸೊ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ, ಸೊ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಮತ್ತೆ ಒಂದು ಬರಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ಬೀಡ್ ಬ್ಯಾಕ್ ಸೈಡಲ್ಲಿರುವಂಥ 6 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ, ಮತ್ತು ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಸೊ ಈ ರೀತಿ ಡಬಲ್ ಕ್ರೋಶೆ ಈ ಒಂದು ಆಚಲ್ಲಿ ನೀಟಾಗಿ ಕವರ್ ಆಗೋವರೆಗೂ ವರ್ಕ್ ಅನ್ನೋದು ಮಾಡ್ಕೋಬೇಕು. ಎಷ್ಟು ಡಬಲ್ ಕ್ರೋಶೆನ ಹಾಕ್ತೀನಿ ಅನ್ನೋದು ಕೂಡ ನಾನು ನಿಮಗೆ ಕೌಂಟ್ ಮಾಡಿ ಹೇಳ್ತೀನಿ. ಸೊ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ಕೋಬೇಕು, ಮತ್ತು 2ರಿಂದ 1 ಸರಿ, 2ರಿಂದ 1 ಸರಿ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ, 2ರಿಂದ 1 ಸರಿ, 2ರಿಂದ 1 ಸರಿ, ಈ ರೀತಿ ಡಬಲ್ ಕ್ರೋಶೆ ಅನ್ನೋದು ಮಾಡ್ಕೋಬೇಕು. ಸೊ ಈ ಒಂದು 6 ಚೈನಲ್ಲಿ ನಾನು 14 ಡಬಲ್ ಕ್ರೋಶೆನ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗ್ ಡಿಸೈನು. ಸೊ 14 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಎಲ್ಲ ಕರೆಕ್ಟಾಗಿ ಪಾಯಿಂಟ್ ನೋಡಿಕೊಂಡು ಆ ಪಾಯಿಂಟಿಗೆ ಇಲ್ಲಿ ಹಾಕಿರುವಂಥ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ನಾನು ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಸೊ ಡಬಲ್ ಲಾಕನ್ನು ಹಾಕಿದ ಮೇಲೆ
ಇಲ್ಲಿ ಡಬಲ್ ಲಾಕನ್ನು ಹಾಕಿದ ಮೇಲೆ ಜಸ್ಟ್ ಒಂದು ಚೈನ ಹಾಕ್ಕೊತಾ ಇದ್ದೀನಿ. ಒಂದು ಚೈನ ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಸೊ ಡಿಸೈನ್ ಹಾಕಿ 2 ಲಾಕನ್ನು ಹಾಕಿದ ಮೇಲೆ ಜಸ್ಟ್ ಒಂದು ಚೈನ ಹಾಕಿ ಮತ್ತೆ ಒಂದು ಸತಿ ಲಾಕ್ ಮಾಡಿಕೊಂಡು ಈಗ ರಿಂಗ್ ಬೀಡ್ಸ್ ಏನಿದೆ ಅಲ್ವಾ, ಈ ರಿಂಗ್ ಬೀಡ್ಸನ್ನು ಇಲ್ಲಿ ತಗೊಂಡು ಈಗ ನೋಡಿ ನೀಡಲ್ ಮೇಲೆ ಯಾವುದೇ ದಾರ ಇಲ್ಲ, ಎಡಗಡೆ ರಿಂಗ್ ಬೀಡ್ಸ್ ಇದೆ. ಸೊ ರಿಂಗ್ ಬೀಡ್ಸ್ ಒಳಗಡೆ ಈ ಥರ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಫಸ್ಟು ಈ ರಿಂಗ್ ಬೀಡ್ಸನ್ನು ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ ಮಾಡ್ಕೋಬೇಕು. 2 ಚೈನ ಹಾಕಿ ನೀಡಲ್ ಮೇಲೆ ಒಂದು ಬಾರಿ ದಾರ ಸುತ್ತಕೊಂಡು ಮತ್ತೆ ಈ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಮತ್ತೆ ರಿಂಗ್ ಒಳಗಡೆ ಹೋಗಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಈ ರೀತಿ ರಿಂಗ್ ಕವರ್ ಆಗೋವರೆಗೆ ಇಲ್ಲಿ ಡಬಲ್ ಕ್ರೋಶೆ ಅನ್ನೋದು ಮಾಡ್ಕೋಬೇಕಾಗತ್ತೆ. ಜಸ್ಟ್ ಏನಿಲ್ಲ, ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ, ರಿಂಗ್ ಬೀಡ್ಸಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ. 2ರಿಂದ 1 ಸರಿ 2ರಿಂದ 1 ಸರಿ ಈ ಥರ ನಾನು ರಿಂಗ್ ಬೀಡ್ಸಲ್ಲಿ ರಿಂಗ್ ಕವರ್ ಆಗೋವರೆಗೂ ಡಬಲ್ ಕ್ರೋಶೆನ ಹಾಕ್ತೀನಿ. ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಎಳೆಯುತ್ತಾ ಹಾಕಿದರೆ ಸ್ವಲ್ಪ ಅಗಲವಾಗಿ ಬರುತ್ತೆ. ಸೊ ಚಿಕ್ಕದಾಗಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಸ್ವಲ್ಪ ಅಗಲವಾಗಿ ಕಾಣಿಸ್ಲಿ ಅಂದರೆ ಸ್ವಲ್ಪ ಎಳ್ಕೊತ ವರ್ಕ್ ಅನ್ನೋದು ಡಬಲ್ ಕ್ರೋಶೆ ಅನ್ನೋದು ನೀವು ಹಾಕೋಬೋದು. ಸೊ ಇದು ಕವರ್ ಆಗೋವರೆಗೆ ಡಬಲ್ ಕ್ರೋಶೆನ ಹಾಕ್ತೀನಿ, ಹಾಗೆ ಕೌಂಟ್ ಮಾಡಿ ಕೂಡ ಹೇಳ್ತೀನಿ. ಸೊ ಇಲ್ಲಿ ರಿಂಗ್ ಕವರ್ ಆಗೋವರೆಗೆ ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ ಇದರಲ್ಲಿ ನಾನು 18 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಇಲ್ಲಿ ಬಂದು 14 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಸೊ ಇದರೊಳಗಡೆ ನಾನು 18 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಸೊ 18 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ, ಈಗ ಫಸ್ಟ್ ಇಲ್ಲಿ ನಾವು ಚೈನ್ ಲಾಕ್ ಮಾಡ್ಕೊಂಡವಲ್ಲ ಬೀಡ್ಸು ರಿಂಗ್ ಬೀಡ್ಸಲ್ಲಿ, ಸೊ ಆ ಒಂದು ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ಇದರಿಂದ ದಾರನ ಪಾಸ್ ಮಾಡಿಕೊಂಡು ಫಸ್ಟ್ ಇಲ್ಲಿ ರಿಂಗನ್ನು ಲಾಕ್ ಮಾಡ್ಕೊಳ್ಬಿಡೋಣ. ಈ ಥರ ಲಾಕ್ ಹಾಕೋದ್ರಿಂದ ಇಲ್ಲಿ ಗ್ಯಾಪ್ ಅನ್ನೋದು ಅಷ್ಟು ನಿಮಗೆ ಕಾಣಿಸೋದಿಲ್ಲ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಪಲ್ಲುಗೆ ಸ್ವಲ್ಪ ಪೂರ್ತಿ ಹತ್ತಿರ ಬೇಡ, ಸೊ ಈ ರೀತಿ ಇಟ್ಕೊಂಡು ಅದು ಕರೆಕ್ಟಾಗಿ ಟಿಫಾಗಿ ಎಲ್ಲಿ ಕೂಡುತ್ತೆ ನೋಡಿಕೊಂಡು ಸ್ವಲ್ಪ ಎಳ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಈ ಥ್ರೆಡ್ ಏನಿದೆಯಲ್ಲ ಈ ಥರ ಇಟ್ಕೊಂಡಾಗ ಅದು ಕರೆಕ್ಟಾಗಿ ನಿಮಗೆ ಪಾಯಿಂಟಿಗೆ ಕರೆಕ್ಟಾಗಿ ರೀಚ್ ಆಗುತ್ತೆ. ಸೊ ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ರಿಂಗ್ ಬೀಡ್ಸನ್ನು ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಬೀಡ್ಸ್ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಜಸ್ಟ್ 1 ಚೈನ್ ಹಾಕಿದ್ದೀವಲ್ವ, ಸೊ ಈ ಕಡೆ ಕೂಡ 1 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಸೊ 1 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ನಾನೀಗ 2 ಚೈನ ಮಾಡ್ಕೊತಾ ಇದ್ದೀನಿ. 2 ಚೈನ ಮಾಡಿಕೊಂಡು ಈ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್, ಮತ್ತು ಪಕ್ಕದಲ್ಲೇ ಇನ್ನೊಂದು ಸತ್ತೆ ಲಾಕ್, ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಳ್ಳೋಣ. ಮತ್ತು ಸೇಮ್ ಫ್ಲವರ್ ಬೀಡ್ಸನ್ನು ತೊಗೊಂಡಿದ್ದೀನಿ, ಮತ್ತೆ ಒಂದು ಫ್ಲವರ್ ಬೀಡ್ಸನ್ನು ಹಾಕಿ ಫ್ಲವರ್ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ 6 ಚೈನ ಹಾಕ್ಕೊತಾ ಇದ್ದೀನಿ. ಮತ್ತು 6 ಚೈನ್ಗಳನ್ನ ಹಾಕಿಬಿಟ್ಟು ಇಲ್ಲೇ ಡಬಲ್ ಲಾಕ್ ಮಾಡಿದ್ದೀವಲ್ವ ಅದರೊಳಗಡೆ ಥ್ರೆಡನ್ನು ಹಾಕಿ ನೀಡಲ್ನ ಹಾಕಿ ಈ ರೀತಿ ಥ್ರೆಡನ್ನು ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನ್ ಮೇಲೆ 2 ಚೈನ ಹಾಕ್ಕೋಬೇಕು. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲೇ ನಾವು 2 ಚೈನ ಹಾಕಿ ಲಾಕ್ ಮಾಡಿದ್ದೀವಲ್ವ ಡಬಲ್ ಲಾಕು, ಅದರೊಳಗಡೆ ನೀಡಲ್ನ ಹಾಕಿ ಮತ್ತು ಬ್ಯಾಕ್ ಸೈಡಿಂದ ಥ್ರೆಡನ್ನು ಈ ರೀತಿ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಬ್ಯಾಕ್ ಸೈಡ್ ಏನು 6 ಚೈನ್ ಹಾಕಿದ್ದೀವಲ್ವ ಅದರೊಳಗಡೆ ಮತ್ತು ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ವಿ. ಫಸ್ಟ್ ಆಚಲ್ಲಿ ಏನು 14 ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀವಲ್ವ, ಈ ಒಂದು ಆಚಲ್ಲಿ ಕೂಡ 14 ಡಬಲ್ ಕ್ರೋಶೆನ ವರ್ಕ್ ಅನ್ನೋದು ಮಾಡ್ಕೋಬೇಕು. ಸೊ ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು 2ರಿಂದ 1 ಸರಿ 2ರಿಂದ 1 ಸರಿ. ಸೊ ಈ ಕಡೆ ಕೂಡ ನಾನು 14 ಡಬಲ್ ಕ್ರೋಶೆನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಕೂಡ ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಡಬಲ್ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ನಾನು ಜಸ್ಟ್ ಈಗ ಕುಚ್ಚು ಕಟ್ಟೋದಕ್ಕೆ ಚೈನ್ಸ್ ಅನ್ನೋದು ಮಾಡ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4 ಚೈನ ಹಾಕಿ ಈ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ಡಬಲ್ ಲಾಕ್ ಮಾಡ್ಕೋಬೇಕು. ಮತ್ತು ಆಮೇಲೆ 2 ಚೈನ ಹಾಕೋಬೇಕು. 2 ಚೈನ ಹಾಕಿ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಕೂಡ ಸೇಮ್ ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಡಬಲ್ ಲಾಕ್ ಮಾಡಿಕೊಂಡು ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಫ್ಲವರ್ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಫ್ಲವರ್ ಬೀಡ್ಸನ್ನು ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಮತ್ತು ಬೀಡನ್ನ ಲಾಕ್ ಹಾಕಿ ಅದೆಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಂಡ್ಮೇಲೆ 6 ಚೈನ ಹಾಕ್ಕೊತಾ ಇದ್ದೀನಿ.
ಸೊ 6 ಚೈನ್ಗಳನ್ನ ಹಾಕಿದ ಮೇಲೆ ಮತ್ತೆ ಸೇಮ್ ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಆ ಚೈನಲ್ಲಿ ವರ್ಕ್ ಮಾಡಿದ್ದೀವಲ್ವ, ಅದೇ ವರ್ಕನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸ್ಯಾರಿ ಫುಲ್ಲಾಗಿ ನೀವು ಕುಚ್ಕೊಟ್ಟೋದಕ್ಕೆ ಎಲ್ಲೆಲ್ಲಿ ಚೈನ್ಸ್ಗಳನ್ನ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಥರ 3 ಆರ್ಚ್ಗಳನ್ನ ಹತ್ತಿರದಲ್ಲಿ ಒಂದು ಸರಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ನೀವು ಕುಚ್ಚಿಗೆ ಚೈನ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಈ ಥರ ಬರುತ್ತೆ ಡಿಸೈನ್ ಅನ್ನೋದು. ಇದ್ರ ಮೇಲೆ ಇನ್ನೂ ಒಂದು ವರ್ಕ್ ಕೂಡ ಇದೆ. ಸೊ ಈ ರೀತಿ ಸ್ಟಾರ್ಟಿಂಗಲ್ಲಿ 4 ಚೈನ ಹಾಕಿ ಒಂದು ಫ್ಲವರ್ ಬೀಡ್ಸನ್ನ ಹಾಕಿ ಈ ಆಚನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಆಚ್ ರೆಡಿ ಆದಮೇಲೆ ಮಿಡ್ಲಲ್ಲಿ ರಿಂಗ್ ಬೀಡ್ಸನ್ನ ಹಾಕಿ ಈ ಥರ ನಾನು 18 ಡಬಲ್ ಕ್ರೋಶೆನ ಕವರ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ರಿಂಗ್ ಬೀಡ್ಸು ನೀವು ಎಷ್ಟೊಂದು ಹತ್ತಿರದಲ್ಲಿ ಎಳೆಯುತ್ತಾ ಡಬಲ್ ಕ್ರೋಶೆ ಹಾಕ್ಕೊಂಡು ಕೂಡ ತುಂಬ ಹಿಡಿಯುತ್ತೆ. ಬಟ್ ನಾನು 18ಕ್ಕೆ ಸ್ಟಾಪ್ ಮಾಡಿದ್ದೀನಿ. ಸೊ ಒಂದಂತೆ 2 ಅಂದರೆ ಈಕ್ವಲ್ ಅಂದರೆ 12 24 ಈ ಥರ ಹಾಕ್ಕೊಳ್ಳಿ. ಸಿಂಗಲಲ್ಲಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಅಂದರೆ ಒಂದು ಬೆಸ ಸಂಖ್ಯೆಯಲ್ಲ, ಸಮ ಸಂಖ್ಯೆಯಲ್ಲಿ ಹಾಕ್ಕೊಳ್ಳಿ. ಬೆಸ ಸಂಖ್ಯೆಯಲ್ಲಿ ಹಾಕ್ಕೊಂಡಾಗ ಮೇಲೆ ಆಚೆನ ಹಾಕ್ತೀವಲ್ವ, ಅದು ಸ್ವಲ್ಪ ಹೆಚ್ಚು ಕಮ್ಮಿ ಬರುವಂಥ ಚಾನ್ಸಸ್ ಇರುತ್ತೆ. ನೀವು ನಾನೇನು 18 ಮಾಡಿದ್ದೀನಿ, ನೀವು 20 ಮಾಡಿಕೊಂಡ್ರು ಕೂಡ ನಡೆಯುತ್ತೆ, ಸ್ವಲ್ಪ ಅಗಲವಾಗಿ ಕಾಣಿಸುತ್ತೆ. ಸೊ ಆ ಥರ ಕೌಂಟಿಂಗ್ ಇರಲಿ. ಇಲ್ಲಿ ರಿಂಗ್ ಬೀಡ್ಸ್ ಹಾಕಿದ ಮೇಲೆ ಮತ್ತೆ ಈ ಆಚನ್ನ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ಮತ್ತೆ ಕುಚ್ಚಿಗೆ ಚೈನ್ ಅನ್ನೋದು ಹಾಕಿದ್ದೀನಿ ಈ ಡಿಸೈನ್ಗೆ. ಮತ್ತು ಸೇಮ್ ಇಲ್ಲೇನು ವರ್ಕ್ ಮಾಡಿದ್ದೀನೋ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ವರ್ಕ್ ಮಾಡ್ಕೊಂಡು ಹೋಗಬೇಕು. ಈ ಥರ ಇನ್ನೂ ಸ್ವಲ್ಪ ಹಾಕ್ತೀನಿ, ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ಇಲ್ಲಿ ನೋಡಿ ನಾನು 2 ಆಚೆಗಳನ್ನ ಹಾಕಿದ್ದೀನಿ. ಸೊ ಈ ಕಡೆ ಕುಚ್ಚು ಕಟ್ಟೋದಕ್ಕೆ 4 ಚೈನ್ ಬರುತ್ತೆ. ಮಿಡ್ಲಲ್ಲಿ ಈ ಥರ ಕುಚ್ಚು ಕಟ್ಟೋದಕ್ಕೆ ಚೈನ್ ಹಾಕೋಬೇಕು. ಅಂದರೆ 3 ಈ ಥರ ಆಚೆಗಳನ್ನ ಹಾಕಿದ ಮೇಲೇ ಕುಚ್ಚಿಗೆ ಚೈನ್ ಅನ್ನೋದು ಮಾಡ್ಕೋಬೇಕು. ಮತ್ತು ಈ ಥರ 3 ಆಚನ್ನ ಹಾಕಿಬಿಟ್ಟು ಕುಚ್ಚಿಗೆ ಚೈನ್ನ ಮಾಡ್ಕೋಬೇಕು. ಮತ್ತು ಇದೇ ವರ್ಕನ್ನು ಸ್ಯಾರಿ ಫುಲ್ಲಾಗಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಈ ರೀತಿ ಒಂದು ಸ್ಟೆಪ್ ಈ ರೀತಿ ಹಾಕಿದ ಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಕಲರಲ್ಲಿ ದಾರ ಚೇಂಜ್ ಮಾಡಿಕೊಂಡು, ಸ್ಯಾರಿಲಿ 2 ಕಲರ್ ದಾರ ಇರುತ್ತೆ ಅಲ್ವಾ, ಸೊ ಈ ಥರ ಚೇಂಜ್ ಮಾಡ್ಕೊಂಡು ನೀವು ಹಾಕೋಬೋದು. ಇಲ್ಲಿ ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ವ, ಅಲ್ಲಿ ನೀಡಲ್ನ ಹಾಕಿ ಮೇಲೆ ಇರುವಂಥ ದಾರನ ಲಾಕ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ 4 ಚೈನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ ಹಾಕಿ ಇಲ್ಲೇನು 4 ಚೈನ್ ಡಬಲ್ ಲಾಕ್ ಮಾಡಿದ್ದೀವಲ್ವ, ಸೊ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನಾನು ಯಾವುದೇ ರೀತಿ ನೀಡಲ್ ಮೇಲೆ ದಾರನ ತೊಗೊತಾ ಇಲ್ಲ. ಇಲ್ಲಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡಿದ್ದೀವಲ್ವ, ಮೇಲೆ ಒಂಥರ ಚೈನ್ ಥರ ನಿಮಗೆ ಹೋಲ್ ಕಾಣಿಸ್ತಾ ಇರುತ್ತೆ. ಸೊ ಯಾವುದೇ ಒಂದು ಡಬಲ್ ಕ್ರೋಶೆ ಹೋಲ್ನ ಸ್ಕಿಪ್ ಮಾಡ್ದೇನೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ಮೇಲೆ 2 ದಾರನೇ ಇದೆಯಲ್ಲ ಈ ಥರ ಲಾಕ್ ಮಾಡ್ಕೋಬೇಕು. ಸೊ ಚೈನ್ ಥರ ನೀವು ವರ್ಕ್ ಅನ್ನೋದು ಮಾಡ್ಕೋಬೇಕು. ಸೊ ನಿಮಗೆ ಪಿಕೌಟ್ ಇಷ್ಟ ಆದರೆ ಒಂದು ಎಕ್ಸ್ಟ್ರಾ ಈ ಥರ 3 ಚೈನ ಹಾಕೊಂಡ್ಬಿಟ್ಟು, ಬಟ್ ಇಲ್ಲೇ ನಾವು ಹಾಕಿದ್ದೀವಲ್ವ, ಸೊ ಅದರೊಳಗಡೆ ಈ ಥರ ಪಿಕೌಟ್ನ ಹಾಕ್ಕೊಂಡು ಕೂಡ ಸ್ವಲ್ಪ ರಿಚ್ ಲುಕ್ ಕೊಡೋಂಗೆ ನೀವು ಮೇಲೆ ಆಚನ್ನ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಯಾವುದೇ ಒಂದು ಪಿಕೌಟ್ನ ಹಾಕ್ತಾ ಇಲ್ಲ. ಜಸ್ಟ್ ಹಾಕೋದಕ್ಕೆ ಈಸಿಯಾಗಿರಬೇಕು, ಲುಕ್ ವೈಸ್ ಚೆನ್ನಾಗಬೇಕು ಅಂದರೆ ಸೊ ಈ ಥರ ವರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ಇನ್ನೂ ಹೆವಿ ವರ್ಕ್ ಬೇಕು ಅಂದರೆ ಆ ರೀತಿ ಕೂಡ ನೀವು ಮಾಡ್ಕೊಬೋದು ನೀವು. ಸೊ ಮತ್ತೆ ನೋಡಿ ಕೆಳಗಡೆ ಇರುವಂಥ ಡಬಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಈಗೇನು 14 ಡಬಲ್ ಕ್ರೋಶೆನ ಹಾಕಿದ್ದೀವಲ್ವ ಕೆಳಗಡೆ 8 ಡಬಲ್ ಕ್ರೋಶೆವರೆಗೂ ಈ ರೀತಿ ಚೈನ್ಸನ್ನು ಹಾಕ್ಕೊಂಡು ಹೋಗಬೇಕು. ಫಸ್ಟು ನೋಡಿ ಇಲ್ಲಿ 1 2 3 4 5 6 ಆಗಿದೆ. ಇದು ಬಂದು 7. ಮಿಡ್ಲಲ್ಲಿ ಕರೆಕ್ಟಾಗಿ ರೀಚ್ ಆಗೋದಿಲ್ಲ ನೋಡ್ಕೊಂಬಿಟ್ಟು ಕರೆಕ್ಟ್ ಆದಾಗ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಈಗ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಯಾರಿ ಸಿಲ್ವರ್ ಕಲರ್ ಇದ್ದರೆ ಸಿಲ್ವರ್ ಕಲರ್ ಬೀಡ್ಸ್ ತೊಗೊಳ್ಳಿ, ಕಾಪರ್ ಇದ್ದರೆ ಕಾಪರ್ ತೊಗೊಳ್ಳಿ, ಗೋಲ್ಡ್ ಇದ್ದರೆ ಗೋಲ್ಡ್ ತೊಗೊಳ್ಳಿ. ಬಟ್ ನಾನು ಇಲ್ಲಿ ತೋರಿಸೋಗೋಸ್ಕರ ತೋರಿಸ್ತಾ ಇದ್ದೀನಿ, ಹಾಗಾಗಿ 2 ಕಲರಲ್ಲಿದೆ. ಗೋಲ್ಡ್ ಕೆಳಗಡೆ ಇದೆ, ಇಲ್ಲಿ ಹಾಕಿರುವಂಥ ಬೀಡ್ಸ್ ಬಂದು ಕಾಪರ್ ಇದೆ. ಸೊ ಇವರು 2 ಕಲರ್ ಹಾಕಿದ್ದಾರೆ ಅಂತೇಳಿ ನೀವು ಅದೇ ರೀತಿ ವರ್ಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಮತ್ತೆ ಸೇಮ್ ಚೈನ್ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮೇಲೆ ಆಚಲ್ಲಿ ಮತ್ತೆ ಈ ರೀತಿ ಈ ಕಡೆ ಇರುವಂಥ ಡಬಲ್ ಕ್ರೋಶೆಯನ್ನು ಕಂಟಿನ್ಯೂ ಮಾಡಬೇಕು. ಈ ಕಡೆ 7 ಡಬಲ್ ಹಾಫ್ ಚೈನ್ಗಳು ಹಾಕ್ಕೊಂಡ್ಮೇಲೆ ಮಿಡ್ಲಲ್ಲಿ ಒಂದು ಬೀಡ್ಸನ್ನು ಹಾಕಿ ಮತ್ತೆ ಕೆಳಗಡೆ ರೀಚ್ ಆಗಿದ್ದೀನಿ. ಸೊ ಇಲ್ಲಿ ನೋಡಿ ಟು ಇಲ್ಲೇನು ಡಬಲ್ ಲಾಕ್ ಮಾಡಿದ್ದೀವಲ್ವ, ಇಲ್ಲಿ ನಾನೀಗ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕನ್ನು ಮಾಡಿಕೊಂಡು ಮತ್ತೆ 1 ಚೈನ್ ಹಾಕಿ 1 ಚೈನ್ ಹಾಕಿಬಿಟ್ಟು ಇಲ್ಲೇನು ರಿಂಗ್ ಬೀಡ್ಸಲ್ಲಿ ಲಾಕ್ ಮಾಡ್ತೀವಲ್ಲ 1 ಚೈನ್ ಹಾಕಿ ಅಲ್ಲಿ ಈ 1 ಚೈನ್ನ ಈ ರೀತಿ ಕೈಯಿಂದ ಬ್ಯಾಕ್ ಸೈಡಲ್ಲಿ ಇಟ್ಕೊಳ್ಳಿ, ನಿಮಗೆ ಲಾಕ್ ಹಾಕೋದಕ್ಕೆ ಈಸಿ ಆಗುತ್ತೆ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಇಲ್ಲಿ ನಾವು ಚೈನ್ಸಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗಿದ್ವಲ್ಲ ರಿಂಗ್ ಬೀಡ್ಸಿಗೆ, ಮತ್ತು ಇಲ್ಲಿ ಕೂಡ ಸೇಮ್ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಡಬಲ್ ಕ್ರೋಶೆ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈ ರೀತಿ ಮತ್ತೆ
ಚೈನ್ ಥರ ಈ ಒಂದು ರಿಂಗ್ ಬಿಡ್ಸನ್ನು ಮತ್ತೆ ನಾನು ವರ್ಕ್ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೇಲೆ ಹಾಕುವಂಥ ಸ್ಟೆಪ್ ತುಂಬ ಈಸಿ, ಏನೂ ಇಲ್ಲ. ಡಬಲ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಡಬಲ್ ಕ್ರೋಶೆ ಹೋಲ್ ಗ್ಯಾಪ್ ಏನು ಕಾಣಿಸುತ್ತಲ್ವ ಅದರೊಳಗಡೆ ನೀಡಲ್ನ ಹಾಕಬೇಕು, ದಾರನ ತಂದು ಈ ರೀತಿ ಚೈನ್ ಥರ ನೀವು ಕವರ್ ಮಾಡ್ಕೊಂಡು ಹೋಗಬೇಕು. ಮೇಲೆ ಒಂದು ಲೈನ್ ಅನ್ನೋದು ಈ ಥರ ಬರುತ್ತೆ ಡಿಸೈನ್ಗೆ. ಸೊ ಡಬಲ್ ಕಲರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ಮೇಲೆ ಕೂಡ ಡಿಸೈನ್ ಸೂಪರಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದನ್ನು ಯಾವ ರೀತಿ ಹೆವಿ ವರ್ಕ್ ಮಾಡ್ಕೋಬೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ರಿಂಗ್ ಬೀಡ್ಸಲ್ಲಿ ನೋಡಿ ನಾನು ಒಂದು ಸ್ಟೋನ್ ಲೇಸನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ತೋರಿಸುವಂಥ ರಿಚ್ ಡಿಸೈನ್ಗೆ. ಬಟ್ ನಿಮಗೆ ಸ್ಟೋನ್ ಲೇಸ್ ಇಷ್ಟ ಇಲ್ಲ ಅಂದರೆ ಇಲ್ಲೇ ನೀವು ಮಿಡ್ಲಲ್ಲಿ ಒಂದು ಬೀಡ್ಸನ್ನ ಹಾಕಿದ್ರಲ್ವ, ಇಲ್ಲೇ ನೀವು 18 ಡಬಲ್ ಕ್ರೋಶೆಗಳನ್ನ ಹಾಕಿದ್ರಲ್ಲ ಇದರಲ್ಲಿ. ಸೊ ಹಾಫ್ ಹಾಕೋವರೆಗೆ ಕ್ರೋಶನ ಹಾಕಿ ಇಲ್ಲಿ ಒಂದು ಬೀಡ್ಸನ್ನು ಕೂಡ ನೀವು ಹಾಕೋಬೋದು. ಬಟ್ ನಾನು ಇಲ್ಲಿ ಹಾಕ್ತಾ ಇಲ್ಲ. ಅಕಸ್ಮಾತ್ ನಿಮಗೆ ಬೇಕು ಅಂದರೆ ಹಾಕ್ಕೊಂಡು ಅಲ್ಲಿಗೆ ಏನು ಮಾಡ್ಕೋಬೋದು. ಬಟ್ ಇಲ್ಲಿ ಒಂದು ನಾನು ಸ್ಟೋನ್ ಲೇಸ್ ಹಾಕ್ತಾಯಿದ್ದೀನಿ, ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟೇ, ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಲಿ ಅಂತ. ಅಂದರೆ ಒಂದು ಸಿಂಪಲ್ಲಾಗಿ ಬೇಗ ಆಗುವಂಥ ಡಿಸೈನ್ನ ಸ್ವಲ್ಪ ಗ್ರ್ಯಾಂಡಾಗಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಬೈ ಚಾನ್ಸ್ ಇಷ್ಟ ಆದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ಇದು ಕೂಡ ಫಿನಿಶಿಂಗ್ ಮಾಡಿದ್ದೀನಿ. ಇಲ್ಲಿ ಫಿನಿಶಿಂಗ್ ಮಾಡಿದ್ಮೇಲೆ ಫಸ್ಟ್ ಇಲ್ಲೇನು ಲಾಕ್ ಮಾಡಿದ್ವಲ್ಲ ಅಲ್ಲಿ ಕೂಡ ಇದನ್ನು ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ ಹಾಕಿ ಇಲ್ಲೇನು ಲಾಕ್ ಮಾಡಿದ್ವಲ್ಲ ಡಬಲ್ ಲಾಕ್, ಇದರೊಳಗಡೆ ಲಾಕನ್ನು ಮಾಡ್ಕೋಬೇಕು. ಮತ್ತು ಈ ಆಚನ್ನು ಮತ್ತೆ ನಾನು ಸೇಮ್ ಡಬಲ್ ಕ್ರೋಶೆಗೆ ಫಸ್ಟ್ ಆಚಲ್ಲಿ ಏನು ಮಾಡ್ಕೊಂಡು ಬಂದಿದ್ದೀವಲ್ವ ಅದೇ ರೀತಿಯಾಗಿ ವರ್ಕನ್ನು ಕಂಟಿನ್ಯೂ ಮಾಡ್ಕೋಬೇಕು. ಸೊ ಯಾವುದೇ ಒಂದು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಜಸ್ಟ್ ಈಸಿ ಐತಿ. ನೀಡಲ್ನ ಹಾಕಬೇಕು, ದಾರನ ತೊಗೋಬೇಕು, ಈ ರೀತಿ ಟಿಚ್ಚನ್ನು ಹಾಕ್ಕೊಂಡು ಹೋಗಬೇಕು. ಚೈನ್ ಟಿಚ್ಚನ್ನು ಹಾಕ್ಕೊಂಡು ಹೋಗ್ಬಿಟ್ರೆ ಆಗೋಯಿತು. ಸೊ ಮತ್ತೆ ಇಲ್ಲಿ 7 ಬರಿ ಈ ಥರ ಚೈನ ಹಾಕಿ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಈಗ ಮತ್ತೆ ಒಂದು ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಮತ್ತು ಸೇಮ್ ಮತ್ತೆ ಕೆಳಗಡೆ ಡಿಸೈನ್ ಆಗೋವರೆಗೂ ಈ ರೀತಿ ಲಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದು ಕೂಡ ಎಂಡಿಗೆ ಬಂದಿದ್ದೀನಿ. ಇಲ್ಲಿ 4 ಚೈನ್ ಡಬಲ್ ಲಾಕ್ ಮಾಡಿದ್ದೀವಲ್ವ, ಇಲ್ಲಿ ಲಾಕನ್ನು ಮಾಡಿ ಮತ್ತೆ 4 ಚೈನ್ ಮೇಲೆ 4 ಚೈನ ಹಾಕ್ಕೊಂಡ್ಬಿಟ್ಟು ಮತ್ತು ಈ 4 ಚೈನ್ನ ಇಲ್ಲಿ ಲಾಕನ್ನು ಮಾಡಿ. ಸೊ ಮತ್ತೆ ಈಗ ಸೇಮ್ ಮತ್ತೆ ಸ್ಟಾರ್ಟಿಂಗಲ್ಲಿ ಏನು ಆಚೆಗೆ ವರ್ಕ್ ಮಾಡಿದ್ದೀವೋ ಅದೇ ವರ್ಕನ್ನು ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ. ಸೊ ಈ ರೀತಿ ವರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಈ ಕಡೆ ಕೂಡ ನಾನು ಸೇಮ್ ಅದೇ ರೀತಿ ವರ್ಕನ್ನ ಮಾಡ್ತೀನಿ, ಮಾಡಿಬಿಟ್ಟು ಕುಚ್ಚು ಕಟ್ತೀನಿ. ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ಕು ಕೂಡ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಮೇಲೆ ಏನಿಲ್ಲ ಈ ಥರ ವರ್ಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಗೋಯ್ತು. ಸೊ ಇಲ್ಲಿ ಏನು ರಿಂಗ್ ಬೀಡ್ಸ್ ಹಾಕಿದ್ದೀವಲ್ವ ಈ ಗ್ಯಾಪಲ್ಲಿ ಸ್ವಲ್ಪ ಗಮ್ಮನ್ನು ಹಾಕಿ ಒಂದು ಬೀಡ್ಸನ್ನು ಹಾಕ್ಬೋದು. ಸೊ ಇದು ಕೂಡ ನೀವು ನೋಡ್ಕೋಬೋದು ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಕುಚ್ಚು ಕಟ್ಬಿಟ್ರೆ ಸಿಂಪಲ್ಲಾಗಿ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕಿಂತ ಸ್ವಲ್ಪ ರಿಚ್ ಬೇಕು ಅಂದರೆ ಈ ರೌಂಡಲ್ಲಿ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಒಂದು ಸ್ಟೋನ್ ಲೇಸನ್ನು ಹಾಕಿಬಿದ್ರು ಕೂಡ ಸೊ ಇನ್ನೂ ಸ್ವಲ್ಪ ಹೆವಿಯಾಗಿ ಗ್ರ್ಯಾಂಡ್ ಲುಕ್ ಅನ್ನೋದು ಕೊಡುತ್ತೆ. ಬಟ್ ಈ ಬೀಡ್ಸ್ ಬದಲು ಒಂದು ಮಿರಲ್ ಸಿಗುತ್ತೆ, ಪ್ಲಾಸ್ಟಿಕ್ಕಲ್ಲಿ ಸಿಗುತ್ತೆ ಈ ನಡುವೆ. ಆ ಒಂದು ಪ್ಲಾಸ್ಟಿಕ್ ಮಿರಲ್ಲು ಕೂಡ ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಅಂಟಿಸ್ಕೊಂಡ್ಬಿಟ್ರೆ ಒಂದು ರೀತಿ ಮಿರಲ್ ವರ್ಕ್ ಥರನೂ ಕಾಣಿಸುತ್ತೆ. ಬಟ್ ಎಕ್ಸಾಕ್ಟಾಗಿ ನನ್ನ ಹತ್ರ ಇಲ್ಲ, ಇದ್ದಿದ್ರೆ ನಿಮಗೆ ತೋರಿಸ್ತಾ ಇದ್ದೆ. ತೋರಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಕಾಣಿಸಿದೆ ಅಂತ. ಹೇಳಿದಷ್ಟು ಈಸಿ ಅಲ್ಲ ಎಲ್ಲವೂ ಕಾಣೋದು, ಬಟ್ ಅದು ಲುಕ್ಕು ತೋರಿಸ್ದಾಗೇ ಪರ್ಫೆಕ್ಟಾಗಿ ನಿಮಗೆ ಕೂಡ ಗೊತ್ತಾಗುತ್ತೆ. ಬಟ್ ಇಲ್ಲದೇ ಕಾರಣ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಇದ್ದರೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಅದನ್ನು ಅಂಟಿಸ್ಬಿಡಿ. ಇಲ್ಲಿ ಕೂಡ ಒಂಥರ ಮಿರಲ್ ವರ್ಕ್ ಥರ ಮಿಡ್ಲಲ್ಲಿ ಈ ಥರ ಆಚೆಗೆ ಲುಕ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಸ್ಯಾರಿ ಫುಲ್ಲಾಗಿ ಹಾಕಲ್ಲ, ಬಟ್ ತೋರ್ಸೋಕ್ಕೋಸ್ಕರ ಹಾಕಿದ್ದೀನಿ. ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ಯಾವ ಥರ ಲುಕ್ ಅನ್ನೋದು ಕಾಣಿಸುತ್ತೆ ಅನ್ನೋದು ಫೈನಲ್ ಲುಕ್ಕು ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಡಿಸೈನ್ ಬಂದು ಈ ಥರ ಬಂದಿದೆ. ಸೊ ಕುಚ್ಚನ್ನ ಕಟ್ಟಿದ್ದೀನಿ. ಹಾಗೆ ಇಲ್ಲಿ ನಾನು ರಿಂಗ್ ಬೀಡ್ಸ್ನ ವರ್ಕ್ ಮಾಡಿದ್ದೀನಲ್ವ ಅಲ್ಲಿ ಒಂದು ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಒಂದು ಸ್ಟೋನ್ ಲೇಸ್ ಕೂಡ ಹಾಕಿದ್ದೀನಿ. ಹಾಗೆ ಮಿಡ್ಲಲ್ಲಿ ಒಂದು ಬೀಡ್ಸ್ ಕೂಡ ಹಾಕಿದ್ದೀನಿ. ಇದು ಒಂದು ಆಪ್ಷನಲ್. ನಾನು ಹೇಳಿದ್ನಲ್ಲ ಗ್ರ್ಯಾಂಡಾಗಿ ಬೇಕಿದ್ದರೆ ಮಾತ್ರ ಮಾಡ್ಕೊಳ್ಳಿ ಅಂತ. ಸೊ ಇನ್ನೇನು ಮದುವೆ ಸೀಸನ್ನಲ್ಲಿ ತುಂಬ ಹೆವಿ ವರ್ಕ್ ಸೀರೆ ಇರುತ್ತೆ, ತುಂಬ ರಿಚ್ ಇರುತ್ತೆ. ಸೊ ಅಂಥ ಸೀರೆಗೆ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ, ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕುಚ್ಚು ಬೇಡ ಅಂತಂದರೆ ಇದೇ ರಿಂಗ್ ಬೀಡ್ಸ್ನ ನೀವು ಕಂಟಿನ್ಯೂ ಹಾಕ್ಕೊಂಡೋದ್ರೆ ಸೊ ಒಂದು ಸರ್ತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರ ಬರುತ್ತೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಯಾರೂ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಕಸ್ಟಮರ್ ಬಂದು ಒಪ್ಕೊಂಡ್ರೆ ಖಂಡಿತವಾಗ್ಲೂ ಡಿಸೈನ್ನ ಹಾಕಿ ತೋರಿಸ್ತೀನಿ ನಾನು ಸೀರೆಗೆ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಜಸ್ಟ್ ಐಡಿಯಾ ಕೊಟ್ಟಿದ್ದೀನಿ, ನೋಡಿ, ಪ್ರಯತ್ನ ನಿಮ್ಮದು. ಸೊ ಐಡಿಯಾ ನಂದು, ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಅಂತ ಏನು ಹೆವಿ ವರ್ಕ್ ಇಲ್ಲ, ಬೇಗನೆ ಮುಗಿದೋಗ್ಬಿಡುತ್ತೆ. ಕುಚ್ಚು ಇಲ್ದೇನೂ ಚೆನ್ನಾಗಿ ಕಾಣಿಸುತ್ತೆ, ಕುಚ್ಚು ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಬ್ರು ಕುಚ್ಚು ಇರಲಿ ಅಂತಿರ್ತಾರಲ್ವ, ಅಂಥವ್ರಿಗೆ ಕುಚ್ಚನ್ನ ಹಾಕ್ಕೊಡಿ. ಆ ಕುಚ್ಚು ಬೇಡ ನಮಗೆ ಗ್ರ್ಯಾಂಡಾಗಿ ಬೇಕು ಅಂದರೆ
ಸೊ ಇದೇ ರೀತಿ ರಿಂಗ್ ಬೀಡ್ಸ್ನ ಇಲ್ಲಿ ಕೂಡ ನೀವು ವರ್ಕ್ನ ಮಾಡಿಕೊಂಡು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್, ಇಷ್ಟ ಆಗುತ್ತೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಸ್ಯಾರಿ ಫುಲ್ ಹಾಕಿದಾಗ ಇದಕ್ಕೆ ನೀವು ಕೌಂಟ್ ಮಾಡ್ಕೊಳ್ಳಿ. ಬೀಡ್ಸು ಹಾಗೆ ಸ್ಟೋನ್ ಲೇಸು ಗಮ್ಮು ಎಲ್ಲ ನೋಡ್ಕೊಂಡ್ಬಿಟ್ಟು ಅದ್ರದ್ದು ಎಲ್ಲ ಪ್ರೈಸ್ ನೋಡಿಕೊಂಡು ತೊಗೊಂಡಿರೋ ಎಷ್ಟು ಟೈಮ್ ನೋಡಿಕೊಂಡು ಪ್ರೈಸನ್ನ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸೊ ನಾನು ಹೇಳೋದಾದರೆ ಇದಕ್ಕೆ ಒಂದು 800ಇಂದ 850ವರೆಗೂ ಚಾರ್ಜಸ್ಸನ್ನು ನೀವು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.